ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಿರ್ಮೂಲನೆಗೆ ಪೊಲೀಸರು ಸೇನೆ ಪಣ ತೊಟ್ಟಿದೆ. ಕಳೆದ 3-4 ದಿನಗಳಿಂದ ಅಡಗಿ ಕೂತಿರುವ ಉಗ್ರರನ್ನ ಹುಡುಕಿ ಹೊಸಕ್ಕೆ ಹಾಕಲಾಗ್ತಾ ಇದೆ. ಗಂಟೆಯಲ್ಲಿ 6 ಉಗ್ರರು ಮಟಾಶ್. ರಕ್ತ ಪಿಪಾಸುಗಳ ಸಂಹಾರಕ್ಕೆ ಸೇನೆ ಶಪಥ. ಪಾಕಿಸ್ತಾನಕ್ಕೆ ನುಗ್ಗಿ ಇಸ್ರೋ ಯೋಧರು ನರಕವನ್ನ ತೋರಿಸುತ್ತಿದ್ದಾರೆ. 48 ಗಂಟೆಗಳಲ್ಲಿ 6 ಭಯೋತ್ಪಾದಕರ ಎದೆ ಸೀಳಲಾಗಿದೆ. जो काटोहलन फॉरेस्ट है और स्पेसिफिकली केलर के एरिया में हमारे को इनपुट आया कि एक टेररिस्ट ग्रुप वहां पर हो सकता है. तो जो पार्टीज वहां पर डोमिनेशन के लिए पहले से ही डिप्लॉयड थी काफी टाइम से, उन्होंने अपने आप को रिलोकेट किया. उस जगह के ऊपर फोकस होके क्लोज इन हुए और सुबह के टाइम पे जब उनको वहां पर 13th की मॉर्निंग को जब एक सस्पिशियस मूवमेंट दिखाई दी तो पार्टीज ने क्लोज इन करके उनको चैलेंज किया और चैलेंज करने के ऊपर जो टेररिस्ट थे उन्होंने तुरंत फायर खोला. उसके बाद एक एनकाउंटर स्टार्ट हुआ, लेकिन पार्टीज ने क्लोज इन करके उनको न्यूट्रलाइज किया. ಟ್ರಾಲ್ ಶೋಫಿಯಾನದಲ್ಲಿ ಆಪರೇಷನ್ ಕೆಲ್ಲರ್, ಆಪರೇಷನ್ ನಾಂದೇಡ ಮೂಲಕ ಉಗ್ರರನ್ನ ಹುಡುಕಿ ಹೊಡೆಯುತ್ತಿದ್ದಾರೆ. ಇನ್ನು ಭಯೋತ್ಪಾದಕರ ಹಣದ ಮೂಲದ ಬಗ್ಗೆ ಜಮ್ಮು ಕಾಶ್ಮೀರ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಉಗ್ರರಿಗೆ ಹಣ ಸಿಗದಂತೆ ಮಾಡುತ್ತಿದ್ದೇವೆ ಅಂತ ಶಪಥ ಮಾಡಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದ ತ್ರಾಲ್ನಲ್ಲಿ ಉಗ್ರರ ಬಳಿಯಿದ್ದ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರವನ್ನ ವಶಕ್ಕೆ ಪಡೆಯಲಾಗಿದೆ. ಒಟ್ಟಾರೆ ಉಗ್ರರ ಸಂಹಾರ ಮಾಡಲು ಜಮ್ಮು ಕಾಶ್ಮೀರ ಸಿಆರ್ಪಿಎಫ್ ಸೇನೆ ಪಣ ತೊಟ್ಟಿದ್ದು ಗುಡ್ಡಗಾಡು ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಿರ್ಮೂಲನೆಗೆ ಪೊಲೀಸರು ಸೇನೆ ಪಣ ತೊಟ್ಟಿದೆ. ಕಳೆದ 3-4 ದಿನಗಳಿಂದ ಅಡಗಿ ಕೂತಿರುವ ಉಗ್ರರನ್ನ ಹುಡುಕಿ ಹೊಸಕ್ಕೆ ಹಾಕಲಾಗ್ತಾ ಇದೆ. ಗಂಟೆಯಲ್ಲಿ 6 ಉಗ್ರರು ಮಟಾಶ್. ರಕ್ತ ಪಿಪಾಸುಗಳ ಸಂಹಾರಕ್ಕೆ ಸೇನೆ ಶಪಥ. ಪಾಕಿಸ್ತಾನಕ್ಕೆ ನುಗ್ಗಿ ಇಸ್ರೋ ಯೋಧರು ನರಕವನ್ನ ತೋರಿಸುತ್ತಿದ್ದಾರೆ. 48 ಗಂಟೆಗಳಲ್ಲಿ 6 ಭಯೋತ್ಪಾದಕರ ಎದೆ ಸೀಳಲಾಗಿದೆ. जो काटोहलन फॉरेस्ट है और स्पेसिफिकली केलर के एरिया में हमारे को इनपुट आया कि एक टेररिस्ट ग्रुप वहां पर हो सकता है. तो जो पार्टीज वहां पर डोमिनेशन के लिए पहले से ही डिप्लॉयड थी काफी टाइम से, उन्होंने अपने आप को रिलोकेट किया. उस जगह के ऊपर फोकस होके क्लोज इन हुए और सुबह के टाइम पे जब उनको वहां पर 13th की मॉर्निंग को जब एक सस्पिशियस मूवमेंट दिखाई दी तो पार्टीज ने क्लोज इन करके उनको चैलेंज किया और चैलेंज करने के ऊपर जो टेररिस्ट थे उन्होंने तुरंत फायर खोला. उसके बाद एक एनकाउंटर स्टार्ट हुआ, लेकिन पार्टीज ने क्लोज इन करके उनको न्यूट्रलाइज किया. ಟ್ರಾಲ್ ಶೋಫಿಯಾನದಲ್ಲಿ ಆಪರೇಷನ್ ಕೆಲ್ಲರ್, ಆಪರೇಷನ್ ನಾಂದೇಡ ಮೂಲಕ ಉಗ್ರರನ್ನ ಹುಡುಕಿ ಹೊಡೆಯುತ್ತಿದ್ದಾರೆ. ಇನ್ನು ಭಯೋತ್ಪಾದಕರ ಹಣದ ಮೂಲದ ಬಗ್ಗೆ ಜಮ್ಮು ಕಾಶ್ಮೀರ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಉಗ್ರರಿಗೆ ಹಣ ಸಿಗದಂತೆ ಮಾಡುತ್ತಿದ್ದೇವೆ ಅಂತ ಶಪಥ ಮಾಡಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದ ತ್ರಾಲ್ನಲ್ಲಿ ಉಗ್ರರ ಬಳಿಯಿದ್ದ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರವನ್ನ ವಶಕ್ಕೆ ಪಡೆಯಲಾಗಿದೆ. ಒಟ್ಟಾರೆ ಉಗ್ರರ ಸಂಹಾರ ಮಾಡಲು ಜಮ್ಮು ಕಾಶ್ಮೀರ ಸಿಆರ್ಪಿಎಫ್ ಸೇನೆ ಪಣ ತೊಟ್ಟಿದ್ದು ಗುಡ್ಡಗಾಡು ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಿರ್ಮೂಲನೆಗೆ ಪೊಲೀಸರು ಸೇನೆ ಪಣ ತೊಟ್ಟಿದೆ. ಕಳೆದ 3-4 ದಿನಗಳಿಂದ ಅಡಗಿ ಕೂತಿರುವ ಉಗ್ರರನ್ನ ಹುಡುಕಿ ಹೊಸಕ್ಕೆ ಹಾಕಲಾಗ್ತಾ ಇದೆ. ಗಂಟೆಯಲ್ಲಿ 6 ಉಗ್ರರು ಮಟಾಶ್. ರಕ್ತ ಪಿಪಾಸುಗಳ ಸಂಹಾರಕ್ಕೆ ಸೇನೆ ಶಪಥ.
ಪಾಕಿಸ್ತಾನಕ್ಕೆ ನುಗ್ಗಿ ಇಸ್ರೋ ಯೋಧರು ನರಕವನ್ನ ತೋರಿಸುತ್ತಿದ್ದಾರೆ. 48 ಗಂಟೆಗಳಲ್ಲಿ 6 ಭಯೋತ್ಪಾದಕರ ಎದೆ ಸೀಳಲಾಗಿದೆ. जो काटोहलन फॉरेस्ट है और स्पेसिफिकली केलर के एरिया में हमारे को इनपुट आया कि एक टेररिस्ट ग्रुप वहां पर हो सकता है. तो जो पार्टीज वहां पर डोमिनेशन के लिए पहले से ही डिप्लॉयड थी काफी टाइम से, उन्होंने अपने आप को रिलोकेट किया, उस जगह के ऊपर फोकस होके क्लोज इन हुए और सुबह के टाइम पे जब उनको वहां पर 13th की मॉर्निंग को जब एक सस्पिशियस मूवमेंट दिखाई दी तो पार्टीज ने क्लोज इन करके उनको चैलेंज किया और चैलेंज करने के ऊपर जो टेररिस्ट थे उन्होंने तुरंत फायर खोला. उसके बाद एक एनकाउंटर स्टार्ट हुआ, लेकिन पार्टीज ने क्लोज इन करके उनको न्यूट्रलाइज किया. ಟಾಲ್ ಶೋಫಿಯಾನದಲ್ಲಿ ಆಪರೇಷನ್ ಕೆಲ್ಲರ್, ಆಪರೇಷನ್ ನಾಂದೇಡ ಮೂಲಕ ಉಗ್ರರನ್ನ ಹುಡುಕಿ ಹೊಡೆಯುತ್ತಿದ್ದಾರೆ. ಇನ್ನು ಭಯೋತ್ಪಾದಕರ ಹಣದ ಮೂಲದ ಬಗ್ಗೆ ಜಮ್ಮು ಕಾಶ್ಮೀರ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಉಗ್ರರಿಗೆ ಹಣ ಸಿಗದಂತೆ ಮಾಡುತ್ತಿದ್ದೇವೆ ಅಂತ ಶಪಥ ಮಾಡಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದ ತ್ರಾಲ್ನಲ್ಲಿ ಉಗ್ರರ ಬಳಿಯಿದ್ದ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರವನ್ನ ವಶಕ್ಕೆ ಪಡೆಯಲಾಗಿದೆ. ಒಟ್ಟಾರೆ ಉಗ್ರರ ಸಂಹಾರ ಮಾಡಲು ಜಮ್ಮು ಕಾಶ್ಮೀರ ಸಿಆರ್ಪಿಎಫ್ ಸೇನೆ ಪಣ ತೊಟ್ಟಿದ್ದು ಗುಡ್ಡಗಾಡು ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಿರ್ಮೂಲನೆಗೆ ಪೊಲೀಸರು ಸೇನೆ ಪಣ ತೊಟ್ಟಿದೆ. ಕಳೆದ 3-4 ದಿನಗಳಿಂದ ಅಡಗಿ ಕೂತಿರುವ ಉಗ್ರರನ್ನ ಹುಡುಕಿ ಹೊಸಕಿ ಹಾಕಲಾಗ್ತಾ ಇದೆ. ಗಂಟೆಯಲ್ಲಿ 6 ಉಗ್ರರು ಮಟಾಶ್. ರಕ್ತ ಪಿಪಾಸುಗಳ ಸಂಹಾರಕ್ಕೆ ಸೇನೆ ಶಪಥ. ಪಾಕಿಸ್ತಾನಕ್ಕೆ ನುಗ್ಗಿ ಇಸ್ರೋ ಯೋಧರು ನರಕವನ್ನ ತೋರಿಸುತ್ತಿದ್ದಾರೆ. 48 ಗಂಟೆಗಳಲ್ಲಿ 6 ಭಯೋತ್ಪಾದಕರ ಎದೆ ಸೀಳಲಾಗಿದೆ. जो काटोहलन फॉरेस्ट है और स्पेसिफिकली केलर के एरिया में हमारे को इनपुट आया कि एक टेररिस्ट ग्रुप वहां पर हो सकता है. तो जो पार्टीज वहां पर डोमिनेशन के लिए पहले से ही डिप्लॉयड थी काफी टाइम से, उन्होंने अपने आप को रिलोकेट किया, उस जगह के ऊपर फोकस होके क्लोज इन हुए और सुबह के टाइम पे जब उनको वहां पर 13th की मॉर्निंग को जब एक सस्पिशियस मूवमेंट दिखाई दी तो पार्टीज ने क्लोज इन करके उनको चैलेंज किया और चैलेंज करने के ऊपर जो टेररिस्ट थे उन्होंने तुरंत फायर खोला. उसके बाद एक एनकाउंटर स्टार्ट हुआ, लेकिन पार्टीज ने क्लोज इन करके उनको न्यूट्रलाइज किया. ಟಾಲ್ ಶೋಫಿಯಾನದಲ್ಲಿ ಆಪರೇಷನ್ ಕೆಲ್ಲರ್, ಆಪರೇಷನ್ ನಾಂದೇಡ ಮೂಲಕ ಉಗ್ರರನ್ನ ಹುಡುಕಿ ಹೊಡೆಯುತ್ತಿದ್ದಾರೆ. ಇನ್ನು ಭಯೋತ್ಪಾದಕರ ಹಣದ ಮೂಲದ ಬಗ್ಗೆ ಜಮ್ಮು ಕಾಶ್ಮೀರ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಉಗ್ರರಿಗೆ ಹಣ ಸಿಗದಂತೆ ಮಾಡುತ್ತಿದ್ದೇವೆ ಅಂತ ಶಪಥ ಮಾಡಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದ ತ್ರಾಲ್ನಲ್ಲಿ ಉಗ್ರರ ಬಳಿಯಿದ್ದ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರವನ್ನ ವಶಕ್ಕೆ ಪಡೆಯಲಾಗಿದೆ. ಒಟ್ಟಾರೆ ಉಗ್ರರ ಸಂಹಾರ ಮಾಡಲು ಜಮ್ಮು ಕಾಶ್ಮೀರ ಸಿಆರ್ಪಿಎಫ್ ಸೇನೆ ಪಣ ತೊಟ್ಟಿದ್ದು ಗುಡ್ಡಗಾಡು ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.